ಇನ್ನು ಹಫೀಜ್ ಸಯೀದ್ ವಾಸ ಇರುವಂತ ಅಡಗುದಾಣ ಈಗ ಪತ್ತೆಯಾಗಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಲಾಹೋರ್ನ ಮೊಹಲ್ಲಾ ಜೋಹರ್ನಲ್ಲಿ ಆತನ ಮನೆ ಇದೆ. ಆತನ ಮನೆಯ ಪಕ್ಕದಲ್ಲೇ ಮಸೀದಿ ಇದೆ. ಬೇಸ್ಮೆಂಟ್ ಅಲ್ಲಿ ಉಗ್ರ ಚಟುವಟಿಕೆ ಅಥವಾ ಉಗ್ರ ಕ್ಯಾಂಪ್ ಇದೆ. ಜನವಸತಿ ಪ್ರದೇಶದಲ್ಲಿ ಹಫೀಜ್ ಸಯೀದ್ ಅಡಗಿ ಕೂತಿದ್ದಾನೆ. ಆತನ ಮನೆ ಇರುವಂತ ಜಾಗದಲ್ಲಿ ಕಾಲೇಜ್ ಇದೆ, ಆಸ್ಪತ್ರೆ ಇದೆ, ಬ್ಯಾಂಕ್ ಇದೆ. ಅದರ ಮಧ್ಯೆ ಆತನ ನಿವಾಸ ಇದೆ. ಭಾರತದ ಸೇನೆ ದಾಳಿ ಮಾಡುವಂತ ಆತಂಕದಲ್ಲಿ ಹಫೀಜ್ ಸಯೀದ್ ಇದ್ದಾನೆ. ಈಗ ಆತನ ಇರುವಿಕೆಯಲ್ಲಿ, ಆತನ ಮನೆಯಲ್ಲಿ ಇದೆಲ್ಲದರ ಮಾಹಿತಿ ಇಂಡಿಯನ್ ಆರ್ಮಿಗೆ ಲಭ್ಯ ಆಗಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಆತನ ಮನೆ ಎಲ್ಲಿದೆ ಲಾಹೋರ್ನಲ್ಲಿ ಅನ್ನೋದು ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿದೆ. ಅದರ ಮ್ಯಾಪು ಕೂಡ ಸಿಕ್ಕಿದೆ. ಅದನ್ನ ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೀನಿ. ಆತನ ಮನೆ ಎಲ್ಲಿದೆ, ಸುತ್ತಮುತ್ತ ಏನಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಆ ಮಾಹಿತಿ ಲಭ್ಯ ಆಗಿದೆ. ಮ್ಯಾಪ್ ನೀವು ಗಮನಿಸ್ತಾ ಇದ್ದೀರಿ. ಈ ಮಾರ್ಕ್ ಮಾಡಿರುವಂಥ ಜಾಗ ಏನಿದೆ, ಇದು ಹಫೀಜ್ ಸಯೀದ್ ಇರುವಂಥ ಆತನ ಮುಖ್ಯ ನಿವಾಸ. ಇದು ಪಕ್ಕದಲ್ಲೇ ಒಂದು ಖಾಸಗಿ ಪಾರ್ಕ್ ಇದೆ. ನೀವು ಗಮನಿಸಬಹುದು, ಒಂದು ಖಾಸಗಿ ಪಾರ್ಕ್ ಇದೆ ಮನೆಯ ಪಕ್ಕದಲ್ಲಿ. ಇನ್ನು ನೆಲಮಾಳಿಗೆ ಇರುವಂಥ ಮಸೀದಿ ಮತ್ತು ಮದರಸ ಇದೆ. ಮಸೀದಿ ನಮಾಜ್ ಮಾಡೋದಕ್ಕೆ, ಮದರಸ ಈತನ ಮನೆ ಹಾಳು ಕೆಲಸ ಇದೆಯಲ್ಲ, ಪ್ರೀಚ್ ಮಾಡೋದು ಅಂದ್ರೆ ಉಗ್ರರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸ, ಅದನ್ನು ಮಾಡೋದಕ್ಕೆ ಮದರಸ, ನೆಲಮಾಳಿಗೆ ಇರುವಂತ ಮದರಸ ಇದೆ. ಇನ್ನೊಂದು ನಿವಾಸ ಇದೆ. ಇದನ್ನ ಇನ್ನೊಂದಿಷ್ಟು ನಾವು ವಿವರವಾಗಿ ನೋಡಬಹುದು ಅಂತಂದ್ರೆ, ನಾವು ಆಗ್ಲೇ ಹೇಳಿದ್ವಿ ಜನವಸತಿ ಪ್ರದೇಶದಲ್ಲಿದೆ ಅಥವಾ ಲಾಹೋರ್ನ ಮುಖ್ಯ ಪ್ರದೇಶದಲ್ಲೇ ಈತನ ಮನೆ ಇದೆ ಅನ್ನೋದು ಗೊತ್ತಾಗಿರೋದ್ರಿಂದ ಅದರ ಮ್ಯಾಪ್ ಅನ್ನು ನೀವು ನೋಡಬಹುದು. ನೀವು ಗಮನಿಸ್ತಾ ಇದ್ದೀರಿ, ಇಲ್ಲೊಂದು ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಅಲ್ಲೇ ಹಫೀಜ್ ಸಯೀದ್ನ ಮನೆ ಇದೆ. ನಾನು ಆಗ್ಲೇ ತೋರಿಸಿದೆ ಒಂದು ಪಾರ್ಕು, ಆ ಪಾರ್ಕ್ನ ಪಕ್ಕದಲ್ಲಿ ಮಸೀದಿ, ಜೊತೆಗೆ ಒಂದು ನರ್ಸಿಂಗ್ ಕಾಲೇಜು ಕೂಡ ಅದೇ ಆತನ ಮನೆಯ ಆಸುಪಾಸಲ್ಲೇ ಇದೆ. ಇನ್ನು ಪಕ್ಕದಲ್ಲೊಂದು ಬ್ಯಾಂಕ್ ಇದೆ, ಆಸ್ಪತ್ರೆ ಇದೆ. ಇದರ ಜೊತೆಗೆ ಬಾಲಕಿಯರ ಹಾಸ್ಟೆಲ್ಲು ಕೂಡ ಇದೆ. ಅಲ್ಲಿಗೆ ಒಂದು ನಮಗೆ ಸ್ಪಷ್ಟವಾಗಿ ಈ ಮ್ಯಾಪ್ ಅನ್ನು ನೋಡಿದರೆ ಗೊತ್ತಾಗುತ್ತೆ, ಆತ ಜನವಸತಿ ಪ್ರದೇಶದಲ್ಲೇ ಇದ್ದಾನೆ. ಜನವಸತಿ ಪ್ರದೇಶದಲ್ಲೇ ಆತನಿಗೆ ಉಳ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಪಾಕಿಸ್ತಾನ ಆರ್ಮಿ ಮಾಡಿಕೊಟ್ಟಿದೆ. ಈ ಹಿಂದೆ ಸಂಸತ್ ದಾಳಿಯ ಆದಂಥ ಸಂದರ್ಭದಲ್ಲೂ ಕೂಡ ಈತ ಅದರ ಹಿಂದೆ ಇದ್ದಾನೆ ಅನ್ನೋದು ಭಾರತ ಸಾಕ್ಷ್ಯವನ್ನ ಕೊಟ್ಟಿತ್ತು. ಆಗ್ಲೂ ಕೂಡ ಆತನನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು, ಅಂದ್ರೆ ತೋರಿಕೆಗೆ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಈಗಲೂ ಕೂಡ ಆತನನ್ನ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆತನಿಗೆ ಜನವಸತಿ ಪ್ರದೇಶದಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿದೆ ಆತ ಇರುವಂತ ಜಾಗ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೂ ಒಂದಿಷ್ಟು ವಿವರವಾಗಿ ಇದನ್ನ ನಾವು ವಿವರಿಸ್ತಾ ಹೋಗಬಹುದು. ಹಫೀಜ್ ಸಯೀದ್ ಯಾವ ರೀತಿ ಭದ್ರತೆಯನ್ನು ಪಡ್ಕೊಳ್ತಿದ್ದಾನೆ ಅಂತ ನಾನು ಈಗಾಗಲೇ ಅದನ್ನ ಹೇಳ್ತಾ ಇದ್ದೆ. ಭಾರತ ನಿರ್ದಿಷ್ಟ ದಾಳಿಯನ್ನು ಮಾಡುವಂತ ಸಾಧ್ಯತೆ ಇದೆ ಆತನನ್ನ ಟಾರ್ಗೆಟ್ ಮಾಡಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪಾಕ್ ಸೇನೆ ಆತನಿಗೆ ಭಾರಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿದೆ. ಹಫೀಜ್ ಸಯೀದ್ಗೆ ಬಿಗಿ ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಕನಸಲ್ಲೂ ಕೂಡ ಭಾರತೀಯ ಸೇನೆ ಚಿಂತೆ ಆತನನ್ನು ಕಾಡ್ತಾ ಇದೆ. ಪಾಕಿಸ್ತಾನದ ಮಿಲಿಟರಿ ಮತ್ತು ISI ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮಲ್ಲಿ ರಾ ಇದ್ದಂಗೆ, ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ಮಿಲಿಟರಿ ಮತ್ತು ISI ಸೇರಿ ಆತನಿಗೆ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಇನ್ನು ಆತನಿಗೆ ಏನೇನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. 7 ಸುತ್ತಿನ ಭದ್ರಕೋಟೆಯಲ್ಲಿ ಆತ ಸದ್ಯ ವಾಸಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಲಾಡನ್ ಅನ್ನ ಯಾವ ರೀತಿ ಅಮೆರಿಕ ಅಬೋಟಾಬಾದ್ನ ಮನೆಗೆ ನುಗ್ಗಿ ಕೊಂದು ಹಾಕ್ತೋ, ಅದೇ ರೀತಿ ಇಂಡಿಯನ್ ಆರ್ಮಿಯು ಕೂಡ ದಾಳಿ ಮಾಡಬಹುದು. ಲಾಹೋರ್ಗೆ ನುಗ್ಗಿ ಅಥವಾ ಲಾಹೋರನ್ನ ಗುರಿಯಾಗಿರಿಸಿ, ಆತನ ಮನೆಯನ್ನ ಗುರಿಯಾಗಿರಿಸಿ ದಾಳಿ ಮಾಡುವಂತ ಆತಂಕ ಇರೋದ್ರಿಂದ ಆತನಿಗೆ 4 ಪಟ್ಟು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹಫೀಜ್ ಸಯೀದ್ನ ಮನೆಯ ದೃಶ್ಯವನ್ನು ನೀವು ಈಗಾಗಲೇ ಗಮನಿಸಿದ್ರಿ. ಆತನಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಇನ್ನು ಭದ್ರತೆಗೆ 24 ಗಂಟೆಯೂ ಕೂಡ ಸಶಸ್ತ್ರ ಸಿಬ್ಬಂದಿಯನ್ನ ಪಾಕಿಸ್ತಾನದ ಆರ್ಮಿ ನಿಯೋಜನೆ ಮಾಡಿದೆ. ಆತನನ್ನ ಉಳಿಸಿಕೊಳ್ಳೇಬೇಕು ಅಂತ ಹಠ ಹಿಡಿದು ಕೂತಂಗೆ ಕಾಣ್ತಾ ಇದೆ. ಪಾಕ್ ಸೇನೆ, ISI ಮತ್ತು ಆತನ ಲಷ್ಕರ್ ಎ ತಯ್ಯಬಾ ಈ 3 ಕಡೆಯಿಂದಲೂ ಕೂಡ ಆತನಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಪಾಕ್ ಸೇನೆಯಿಂದ ಭದ್ರತೆ ಇದೆ, ISI ಕಡೆಯಿಂದ ಭದ್ರತೆ ಇದೆ ಮತ್ತು ಲಷ್ಕರ್ ಎ ತಯ್ಯಬಾ ಅಂದ್ರೆ ಈತ ಹುಟ್ಟು ಹಾಕಿರುವಂತ ಮನೆಹಾಳು ಉಗ್ರ ಸಂಘಟನೆ, ಅವರಿಂದಲೂ ಕೂಡ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಫೀಜ್ ಸಯೀದ್ನ ಮನೆಯ ಸುತ್ತ ಡ್ರೋನ್ ಕಣ್ಗಾವಲನ್ನು ಇಡಲಾಗಿದೆ. ಅಂದ್ರೆ
ಈತನ ಮೇಲೆ ಅಟ್ಯಾಕ್ ಆಗದಂತೆ ನೋಡೋದಕ್ಕೆ ಡ್ರೋನ್ ಕಣ್ಗಾವಲನ್ನ ಕೂಡ ಈತನ ಮನೆಯ ಸುತ್ತಮುತ್ತ ಪಾಕಿಸ್ತಾನ ಆರ್ಮಿ ಮಾಡಿದೆ. ಇದರ ಜೊತೆಗೆ ಹಫೀಜ್ ಸಯೀದ್ನ ಮನೆಯ 4 ಕಿಲೋಮೀಟರ್ ಸುತ್ತಲೂ ಕೂಡ HD CCTVಯನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಮೋಸ್ಟ್ಲಿ ಪಾಕಿಸ್ತಾನದ ಪ್ರಧಾನಿಗೂ ಕೂಡ ಈ ರೀತಿಯ ಭದ್ರತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಪಾಪ ಶಹಬಾಜ್ ಶರೀಫ್ ಗತಿ ಇಲ್ದಂಗೆ ಓಡಾಡ್ತಾ ಇದ್ದಾನೆ. ಈತನಿಗೆ ಅದಕ್ಕಿಂತಲೂ ಹೆಚ್ಚಿನ ವ್ಯವಸ್ಥೆಯನ್ನು ಪಾಕಿಸ್ತಾನ ಆರ್ಮಿ ಮಾಡಿಕೊಟ್ಟಿದೆ. ಹಫೀಜ್ ಮನೆಯ ಸುತ್ತ ಜನರ ಓಡಾಟಕ್ಕೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಜನವಸತಿ ಪ್ರದೇಶದಲ್ಲಿ ಆತನ ಮನೆ ಇದೆ, ಬಟ್ ಮನೆಯ ಸುತ್ತ ಜನರ ಓಡಾಟಕ್ಕೆ ನಿರ್ಬಂಧವನ್ನ ಕೂಡ ಪಾಕಿಸ್ತಾನ ಆರ್ಮಿ ವಿಧಿಸಿದೆ. ಇದರ ಜೊತೆಗೆ ಈ ಪ್ರದೇಶದಲ್ಲಿ ಖಾಸಗಿ ಡ್ರೋನ್ಗಳನ್ನ ಹಾರಾಟವನ್ನ ಕೂಡ ಬ್ಯಾನ್ ಮಾಡಲಾಗಿದೆ. ಅಂದರೆ ಡ್ರೋನ್ ಹಾರಾಟ ನಿಷಿದ್ಧ ಪ್ರದೇಶ ಅಥವಾ ನಿಷೇಧಿತ ಪ್ರದೇಶ ಅಂತ ಮಾಡಲಾಗಿದೆ. ಖಾಸಗಿ ಡ್ರೋನ್ಗಳು ಕೂಡ ಹಾರಾಟ ಮಾಡುವಂತಿಲ್ಲ. ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಪಾಕಿಸ್ತಾನ ಆರ್ಮಿ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.